ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಜೈಲಿನಲ್ಲಿ ಇದ್ದುಕೊಂಡೇ ತೂಕ ಹೆಚ್ಚಿಸಿಕೊಂಡಿದ್ದಾರೆ ಕೇಜ್ರಿವಾಲ್. ಜೈಲಿಗೆ ಹೋದ ಬಳಿಕ ದೆಹಲಿ ಸಿಎಂ ತೂಕ ಹೆಚ್ಚಳ ಆಗಿದೆ. ಯಾಕೆ ಈ ಸುದ್ದಿ ಬಂದಿದೆ ಅಂತ ಹೇಳಿದ್ರೆ, ಆಪ್ ಸದಸ್ಯರು ತೂಕ ಕಡಿಮೆಯಾಗಿದೆ, ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅದಕ್ಕೆ ಉತ್ತರವಾಗಿ ಈಗ ಅವರ ತೂಕದ ವಿಷಯ ಹೊರಗೆ ತಂದಿದ್ದಾರೆ. 12 ದಿನದಲ್ಲಿ 4.5 ಕೆಜಿ 4.25 ಕೆಜಿ ಕಡಿಮೆ ಆಗಿದ್ದಾರೆ ಅಂತ ಆಪ್ನ ಆತಿಶಿ ಆರೋಪ ಮಾಡಿದ್ರು. ಅವರ ಆರೋಗ್ಯದ ಮೇಲೆ ಇದರಿಂದ ಪರಿಣಾಮ ಆಗ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ರು. ಇದಕ್ಕೆ ಬಿಜೆಪಿ ಹೇಳ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಜೈಲಿನಲ್ಲಿರುವ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಈಗ ಮತ್ತೊಂದು ಸಂಕಷ್ಟ. ಸಮಾಜ ಕಲ್ಯಾಣ ಸಚಿವ ರಾಜ್ಕುಮಾರ್ ಆನಂದ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಆಪ್ ಸಚಿವರು ನಡೆಸಿದ ಭ್ರಷ್ಟಾಚಾರದಿಂದಾಗಿ ಅತೃಪ್ತನಾಗಿದ್ದೇನೆ, ಹೀಗಾಗಿಯೇ ಸಚಿವ ಸ್ಥಾನ ಮತ್ತು ಎಎಪಿಗೆ ರಾಜೀನಾಮೆ ನೀಡಿದ್ದೇನೆ ಅಂದಿದ್ದಾರೆ. ಪ್ರಶಾಂತ್, ಕೇಜ್ರಿವಾಲ್ ತೂಕ ಹೆಚ್ಚಾಯ್ತೋ ಬಿಡುತ್ತೋ, ಆದರೆ ಆಪ್ ಪಕ್ಷದ ತೂಕ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಈಗ ಒಬ್ಬ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದರ ಜೊತೆಗೆ ಭ್ರಷ್ಟಾಚಾರದಿಂದ ನಂಗೆ ಬೇಜಾರಾಗಿ ಆಚೆ ಬರ್ತಿದ್ದೀನಿ ಅಂದಿದ್ದಾರೆ. ನೋಡಿ, ಕೇಜ್ರಿವಾಲ್ ಎಷ್ಟು ದಿನ ಜೈಲಿನಲ್ಲಿರ್ತಾರೋ, ಒಂದು ಜೈಲಿನಲ್ಲಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಅಥವಾ ಬೇರೆಯವರಿಗೆ ಪಟ್ಟವನ್ನು ಕೊಡ್ತಾರೋ, ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಒಂದು ವೇಳೆ ಚುನಾವಣೆಗೆ ಮುಂಚೆ ಕೇಜ್ರಿವಾಲ್ರ ಬಿಡುಗಡೆ ಆದರೆ ಆಮ್ ಆದ್ಮಿ ಪಕ್ಷ ಅದನ್ನೊಂದು ಯುಫೋರಿಯಾ ರೂಪದಲ್ಲಿ ತೆಗೆದುಕೊಂಡು ಹೋಗುತ್ತೆ. ಒಂದು ವೇಳೆ ಚುನಾವಣೆ ಮುಗಿಯುವವರೆಗೂ ಕೂಡ ಕೇಜ್ರಿವಾಲ್ ಜೈಲಿನಲ್ಲಿದ್ದರೆ ನಿಶ್ಚಿತವಾಗಿ ಇಲ್ಲಿ ಪ್ರಚಾರ ಮಾಡೋರು ಯಾರು, ಗೆಲ್ಲಿಸೋರು ಯಾರು, ಪಕ್ಷವನ್ನು ಹಿಡಿದಿಡೋರು ಯಾರು? ಈಗ ಕೇಜ್ರಿವಾಲ್ರ ನಾಯಕತ್ವವನ್ನು ಒಪ್ಕೊಂಡಂಗೆ ರಾಜ್ಕುಮಾರ್ ಆನಂದ್ ಇವರೆಲ್ಲ ಆತಿಶಿ ನಾಯಕತ್ವವನ್ನು ಒಪ್ಕೊಳ್ತಾರ, ರಾಘವ್ ಛಡ್ಡಾ ನಾಯಕತ್ವವನ್ನು ಒಪ್ಕೊಳ್ತಾರ, ಸೌರಭ್ ಭಾರದ್ವಾಜ್ ನಾಯಕತ್ವವನ್ನು ಒಪ್ಕೊಳ್ತಾರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಎಷ್ಟು ದಿನ ಜೈಲಿನಲ್ಲಿ ಇರ್ತಾರೋ ಅಲ್ಲೊಂದು ಕ್ರೈಸಿಸ್ ವಿಲ್ ಆಲ್ವೇಸ್ ಸ್ಟಾರ್ಟ್ ಲೂಮಿಂಗ್. ಯಾಕಂದರೆ ಕೇಜ್ರಿವಾಲ್ ಒಂದು ವೇಳೆ ಈಗ ಸುಪ್ರೀಂ ಕೋರ್ಟ್ ಕೂಡ, ಈಗ ಹೈಕೋರ್ಟ್ ಮೊನ್ನೆ ಕೇಜ್ರಿವಾಲ್ರ ಬೇಲನ್ನು ನಿರಾಕರಿಸಿತು. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೇಜ್ರಿವಾಲ್ರ ಬೇಲನ್ನು ನಿರಾಕರಿಸಿದ್ರೆ, ಜಾಮೀನನ್ನು ನಿರಾಕರಿಸಿದ್ರೆ, ನನಗನ್ಸುತ್ತೆ ಆಗ ಕೇಜ್ರಿವಾಲ್ ರಾಜೀನಾಮೆ ಕೊಡುವ ಪರಿಸ್ಥಿತಿ ಉದ್ಭವ ಆಗುತ್ತೆ. ಈಗ ಪೊಲಿಟಿಕಲ್ ಮೋಟಿವೇಟೆಡ್ ಅನ್ನುವ ಒಂದು ಆರೋಪವನ್ನು ಮಾಡಿ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಜಾಮೀನನ್ನು ನಿರಾಕರಿಸಿದರೆ, ಕೊಟ್ಟರೆ ವೆಲ್ ಆ್ಯಂಡ್ ಗುಡ್. ಬೇಲನ್ನು ನಿರಾಕರಿಸಿದರೆ ಆಗ ಕೇಜ್ರಿವಾಲ್ರ ಪಕ್ಷದಲ್ಲಿ ಒಂದು ಕ್ರೈಸಿಸ್ ಶುರು ಆಗುತ್ತೆ. ಯಾರು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ಕೆಲವರು ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ರ ಪತ್ನಿ ಆಗ್ತಾರೆ. ಪತ್ನಿ ಆದ ತಕ್ಷಣ ಆಮ್ ಆದ್ಮಿ ಪಾರ್ಟಿ ಒಂದು ಕ್ರೈಸಿಸಲ್ಲಿ ಹೋಯಿತು ಅಂತ ಅರ್ಥ. ಆತಿಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಕೆಲ ಮೂಲಗಳು ಹೇಳ್ತಾ ಇವೆ. ಅದನ್ನು ಬೇರೆ ನಾಯಕರು ಒಪ್ಕೊಳ್ತಾರ? ಯಾವಾಗಲೂ ಹೇಗಿರುತ್ತೆ, ತುಂಬ ಜನ, ಈಗ ನರೇಂದ್ರ ಮೋದಿಯನ್ನು ಎಲ್ಲರೂ ಒಪ್ಕೊಂಡಂಗೆ ಮತ್ತೊಬ್ಬರನ್ನ ಒಪ್ಕೊಳ್ಳಲ್ಲ. ಅದೇ ರೀತಿ ಕೇಜ್ರಿವಾಲ್ರನ್ನ ಒಪ್ಕೊಂಡಂಗೆ ಮತ್ತೊಬ್ಬರು ಒಪ್ಕೊಳ್ತಾರ? ಅಲ್ಲೇನು ಕ್ರೈಸಿಸ್ ಆಗುತ್ತೆ? ಅದು ಆಮ್ ಆದ್ಮಿ ಪಕ್ಷದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಚುನಾವಣೆ ಎದುರಿಸಬೇಕು, 7 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದಿದೆ. ಸಿಂಪತಿ ವರ್ಕ್ ಆಗುತ್ತಾ, ಆಗಲ್ವಾ? ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಎಸ್, ಇದೇ ಚರ್ಚೆಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದು. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.